ಜೋರ್ ಮಳೆ ಬರ್ತಿರುವಾಗ ಏನಾದರೂ ಬಿಸಿ ತಿನ್ಬೇಕಂತ ಅನಿಸ್ತದೆ. ಅದಕ್ಕೆ ಇವತ್ತು ನಾವು ಎಗ್ ಕೀಮಾವನ್ನು ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ 3 eggs ತಗೊಳ್ಬೇಕು ಮತ್ತೆ ಅದನ್ನು ಬಾಯ್ಲ್ ಮಾಡಬೇಕು. ಈಗ ಬಾಯ್ಲ್ ಮಾಡಲಿಕ್ಕೆ ಇಡುವ. ಎಗ್ ಬಾಯ್ಲಿಂಗಲ್ಲಿ ಉಂಟು, ಅದು ಹೊಡಿಬಾರ್ದಂತ ಆನಿಯನ್ಸ್ ಇದು ಪೀಲ್ ಹಾಕುವ. ಸೊ ಎಗ್ಗಿಗೆ ಡ್ಯಾಮೇಜ್ ಆಗಲ್ಲ. ಇಲ್ಲಿ ಎಗ್ ಬಾಯ್ಲ್ ಆಗ್ತಾ ಉಂಟು, ಹಾಗೆ ಸೈಡಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. 1 ಟೊಮ್ಯಾಟೊ, ಸ್ವಲ್ಪ ಗಾರ್ಲಿಕ್, ಸ್ವಲ್ಪ ಜಿಂಜರ್, 2 ಈರುಳ್ಳಿ, ಸ್ವಲ್ಪ ಮೆಣಸು ಮತ್ತು ಶುಂಠಿಯನ್ನು ಪೇಸ್ಟ್ ಮಾಡಬೇಕು. ಒಳ್ಳೆ ಸ್ಮ್ಯಾಶ್ ಮಾಡಿ ಗುದ್ದಬೇಕು. ಪೆಪ್ಪರನ್ನು ಪೌಡರ್ ಮಾಡ್ಕೊಳ್ವ. ಈಗ 3 ಎಗ್ಗನ್ನು ಗ್ರೇಟ್ ಮಾಡುವ. ಗ್ರೇಟ್ ಮಾಡಬೇಕು. ಎಗ್ ಗ್ರೇಟ್ ಆಗಿದೆ, ಇನ್ನು ಇದನ್ನು ಕೀಮಾ ಮಾಡುವ. ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕುವ. ಎಣ್ಣೆಗೆ ಚಕ್ಕೆ, ಲವಂಗ ಮತ್ತು ಜೀರಿಗೆ ಹಾಕುವ. ಮತ್ತು ಈರುಳ್ಳಿ, ಅದನ್ನು ಹಾಕಿ ಫ್ರೈ ಮಾಡಬೇಕೀಗ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಆಗಬೇಕು. ಗೋಲ್ಡನ್ ಬ್ರೌನ್ ಆಗಿದೆ. ಇದಕ್ಕೆ ಈಗ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಗಾರ್ಲಿಕ್ ಹಾಕುವ. ಸ್ವಲ್ಪ ಮೆಣಸಿನಕಾಯಿ ಎಷ್ಟು ಬೇಕಷ್ಟು, ಮತ್ತು ಸ್ವಲ್ಪ ನೀರುಳ್ಳಿ, ಬೇವು ಸೊಪ್ಪು ಹಾಕಿ ಫ್ರೈ ಮಾಡುವ. ಅದಕ್ಕೆ ಈಗ ಟೊಮೆಟೊವನ್ನು ಆ್ಯಡ್ ಮಾಡುವ. ಈಗ ಚೆನ್ನಾಗಿ ಫ್ರೈ ಮಾಡಿ ಅರಿಶಿನ ಹಾಕುವ. ಅರಿಶಿನ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಫ್ರೈ ಮಾಡಿ. ಈಗ ಪೆಪ್ಪರ್ ಹಾಕುವ. ಎಷ್ಟು ಬೇಕು ಅಷ್ಟು ಪೆಪ್ಪರ್ ಹಾಕುವ. ಮತ್ತು ಈಗ ಕೊರಿಯಾಂಡರ್ ಪೌಡರ್ ಹಾಕುವ. 1 ಸ್ಪೂನ್ ಕೊರಿಯಾಂಡರ್ ಪೌಡರ್. ಅದಾದಮೇಲೆ 1 ಸ್ಪೂನ್ ಖಾರ ಮಸಾಲ, ಚಿಲ್ಲಿ ಪೌಡರ್. ಫ್ರೈ ಆದಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡುವ. ಆಮೇಲೆ ಅದನ್ನು ಮುಚ್ಚಿ ಇಡುವ. 1 ಸ್ಪೂನ್ ಗರಂ ಮಸಾಲ ಹಾಕುವ. ಸ್ವಲ್ಪ ಗರಂ ಮಸಾಲ ಹಾಕುವ. ಮತ್ತು ಗ್ರೇಟ್ ಮಾಡಿದ ಎಗ್ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಬೇಕೀಗ. ಸ್ವಲ್ಪ ಲೆಮನ್ ಹಾಕುವ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡುವ. ಟೇಸ್ಟಿ ಕೀಮಾ ರೆಡಿ ಆಗಿದೆ. ಇನ್ನೇನು ಸರ್ವ್ ಮಾಡಿ ತಿನ್ನೋದು ಅಷ್ಟೇ. ಪೂರಿ, ಪರೋಟ, ಚಪಾತಿ ಯಾವುದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು, ಒಳ್ಳೆ ಆಗ್ತದೆ. ಇವತ್ತು ನಾವು ಚಪಾತಿ ಜೊತೆ ಸರ್ವ್ ಮಾಡಿದ್ದೀವಿ. ಸೊ ಈಗ ರಿವ್ಯೂ ಕೇಳುವ ಎಂತ ಅಂತ. ಸೂಪರ್.